ನಮಸ್ಕಾರ ಆತ್ಮೀಕ್ಷಕರೇ. ಸೊಸೈಟಿಗಳ ಹೆಸರು ಅಥವಾ ನಿಯಮಾವಳಿಗಳ ತಿದ್ದುಪಡಿ ಕುರಿತಾಗಿ ಮಾಹಿತಿ ಕೊಡಿ ಅಂತೇಳಿ ವೀಕ್ಷಕರು ಕೇಳಿದ್ದಾರೆ. ಇದರೊಳಗೆ 3 ತೆರನಾದಂಥ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಯಾಕಂದರೆ ಒಂದು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆಯಲ್ಲಿ ನೋಂದಾಯಿತವಾದಂಥ ಸಂಘ ಇದ್ದರೆ ಅದಕ್ಕೆ ನಿಯಮಗಳು ಬೇರೆ ಇದ್ದಾವೆ. ಮತ್ತು ಅದೇ ರೀತಿ ಸಹಕಾರಿ ಸಂಘ ಇದ್ದರೆ ಅದಕ್ಕೆ ನಿಯಮ ಬೇರೆ ಇದೆ, ಮತ್ತು ಸೌಹಾರ್ದ ಸಹಕಾರಿ ಇದ್ದರೆ ಅದಕ್ಕೆ ನಿಯಮ ಬೇರೆ ಇದೆ. ಕೆಲವೊಂದು ಸಾಮ್ಯತೆ ಇದ್ರೂ ಸಹಿತ ಪ್ರತ್ಯೇಕವಾದಂಥ ಕಾನೂನು ಇರೋದ್ರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ. ಮತ್ತು ಈಗ ಮುಖ್ಯವಾಗಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಅಥವಾ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ 1960 ಕಾಯ್ದೆ ಅಡಿಯಲ್ಲಿ ನೋಂದಾಯಿತವಾದಂಥ ಸಂಘ ಇದ್ದರೆ, ಅಂದರೆ ಸಾಮಾಜಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಮಾಡಿದಂಥ ಸಂಘ ಇದ್ದರೆ ಅದಕ್ಕೆ ಅದರ ಹೆಸರನ್ನು, ಬಯಲಾಗಳನ್ನು, ಕಂಡೀಷನ್ಸ್ಗಳನ್ನು ಬದಲಾವಣೆ ಮಾಡಬೇಕಂದ್ರೆ ಆ ಕಾಯ್ದೆಯ ಕಲಂ 10 ನೋಡಬೇಕಾಗ್ತದೆ. ಅದರೊಳಗೆ ಈ ಕಾಯ್ದೆ ಕಲಂ 10 ಏನು ಹೇಳ್ತದೆ ಅಂತಂದರೆ, ಸಂಘದ ಹೆಸರು ಮತ್ತು ನಿಯಮಗಳು ಮತ್ತು ನಿಬಂಧನೆಗಳು ವಿಶೇಷ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯ ಮೂಲಕ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇದಕ್ಕಾಗಿ ಏನದೆ, ಸ್ಪೆಷಲ್ ಜನರಲ್ ಬಾಡಿಯನ್ನು ಮೀಟಿಂಗ್ ಕರಿಬೇಕಾಗ್ತದೆ. ಆ ಒಂದು ಜನರಲ್ ಬಾಡಿಗಳಿಗೆ ಒಂದು ಠರಾವನ್ನು ಮಾಡಿ ಆ ಮೂಲಕ ತಿದ್ದುಪಡಿ ಮಾಡ್ಬೋದು. ಒಂದನೇದಾಗಿ ಈ ಅಂಶ ತಿಳ್ಕೊಂಡ್ಮೇಲೆ, ಎರಡನೇದಾಗಿ ಈ ಉದ್ದೇಶಕ್ಕಾಗಿ ಸಾಮಾನ್ಯ ಸಭೆಯ ದಿನಾಂಕಕ್ಕೆ 21 ದಿನಗಳ ಮೊದಲು ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಲಿಖಿತ ಅಥವಾ ಮುದ್ರಿತ ಸೂಚನೆಯನ್ನು ತಲುಪಿಸಬೇಕಂತ ಹೇಳ್ತಾರೆ. ಮತ್ತು ಅಂಚೆ ಮೂಲಕ ಸಹಿತ ಕಳಿಸಬೇಕು. ಕಡ್ಡಾಯವಾಗಿ ಪ್ರತಿಯೊಬ್ಬ ಸದಸ್ಯರಿಗೂ 21 ದಿವಸಗಳ ಮುಂಚಿತ ನೋಟಿಸನ್ನು ಕೊಡಬೇಕು. ಮತ್ತು ಈ ತಿದ್ದುಪಡಿಯನ್ನು ಪ್ರಸ್ತಾಪಿಸುವ ನಿರ್ಣಯವನ್ನು ನಿರ್ಣಯದ ಪರವಾಗಿ ವೈಯಕ್ತಿಕವಾಗಿ ಅಥವಾ ಪ್ರಾಕ್ಸಿಗಳಿಗೆ ಅವಕಾಶ ಇರುವಲ್ಲಿ ಪ್ರಾಕ್ಸಿ ಮೂಲಕ ಮತ ಚಲಾಯಿಸುವ ಹಕ್ಕು ಹೊಂದಿರುವ ಸದಸ್ಯರು ಚಲಾಯಿಸುವ ಮತಗಳಿಂದ ಅಂಗೀಕರಿಸಬೇಕು. ಬಯಲಾಗಳನ್ನು ತಿದ್ದುಪಡಿ ಮಾಡೋಕ್ಕಂತೇಳಿ ಸಂಘ ಅದರಲ್ಲಿ ಮಂಡನೆ ಆದಾಗ ಸಂಘದ ಸದಸ್ಯರು ಮತ ಚಲಾಯಿಸಬೇಕು. ಮತ್ತು ಅವರ ಮತ ಎಷ್ಟು ಇರಬೇಕಂತಂದ್ರೆ, ಅಂಥ ಮತಗಳು ನಿರ್ಣಯದ ವಿರುದ್ಧ ಹಕ್ಕು ಹೊಂದಿರುವ ಸದಸ್ಯರು ಚಲಾಯಿಸಿದ ಮತ್ತು ಮತ ಚಲಾಯಿಸುವ ಮತಗಳ ಸಂಖ್ಯೆಯ 3 ಪಟ್ಟು ಮತಗಳಿಂದ ಕಡಿಮೆ ಇರಬಾರ್ದು. ಅಂತಂದ್ರೆ ಬೇಡ ಅನ್ನೋರಕ್ಕಿಂತ 3 ಪಟ್ಟು ಹೆಚ್ಚು ಮತ ಚಲಾಯಿಸಿರ್ಬೇಕು. ಅಂದ್ರೆ 100 ಜನ ಬೇಡ ಅಂತಂತಂದ್ರೆ 300 ಜನ ಬದಲಾವಣೆ ಮಾಡ್ಬೇಕಂತ ತೀರ್ಮಾನ ಮಾಡಿದಾಗ ಅದು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ ಅಂತೇಳಿ ಕಾನೂನು ಹೇಳ್ತದೆ. ಇನ್ನು ಈ ರೀತಿ ತಿದ್ದುಪಡಿ ಮಾಡ್ಬೇಕಂತೇಳಿ ಸಂಘದಲ್ಲಿ ಠರಾವ್ ಆದರೆ ಅಲ್ಲಿಗೆ ಮುಗಿಯುವುದಿಲ್ಲ. ಆ ಠರಾವನ್ನ ಎಲ್ಲರ ಸಹಿ ತೆಗೆದುಕೊಂಡು ಸಂಬಂಧಿಸಿದ ರಿಜಿಸ್ಟ್ರಾರ್ ಆಫೀಸ್ಗೆ 30 ದಿವಸಗಳೊಳಗೆ ಮನವಿಯನ್ನ ಸಲ್ಲಿಸಬೇಕಾಗ್ತದೆ. ಆ ರಿಜಿಸ್ಟ್ರಾರು ಆ ತಿದ್ದುಪಡಿಯನ್ನ ಈ ಕಾಯ್ದೆಯ ನಿಬಂಧನೆಗಳು ಮತ್ತು ಅದರ ಅಡಿಯಲ್ಲಿ ಮಾಡಿದ ನಿಯಮಗಳಿಗೆ ಅನುಸಾರವಾಗಿದೆ ಎಂದು ಸರಿ ಎನಿಸಿದರೆ ಅದನ್ನ ನೋಂದಾಯಿಸಬೇಕಾಗ್ತದೆ. ಸೊ ಆ ರಿಜಿಸ್ಟ್ರಾರು ಈ ತಿದ್ದುಪಡಿ ಏನದೆ ಅವು ಕಾನೂನಿನ ಪ್ರಕಾರ ಯಾವುದೇ ಉಲ್ಲಂಘನೆ ಇಲ್ಲ, ಯಾವುದೇ ನಿಯಮಗಳ ವಿರುದ್ಧ ಇಲ್ಲ ಅಂತೇಳಿ ಅನಿಸಿದ್ರೆ ಆ ಒಂದು ಸಂಘದ ತಿದ್ದುಪಡಿಯನ್ನ, ಅಂದ್ರೆ ಹೆಸರು ಮತ್ತು ಬಯಲಾಗಳ ತಿದ್ದುಪಡಿಯನ್ನ ಅವರು ಒಪ್ಪಿಕೊಂಡು ಅದನ್ನ ನೋಂದಾಯಿಸಬೇಕು. ಸೊ ಅವರು ಆ ತರ ನೋಂದಾಯಿಸಿದ ನಂತರ ಆ ತಕ್ಷಣ ಅದು ತಿದ್ದುಪಡಿ ಹೆಸರು ಮತ್ತೆ ತಿದ್ದುಪಡಿ ಬಯಲಾಗಳು ಜಾರಿಗೆ ಬರ್ತಾವ ಅಂತ ತಿಳ್ಕೊಳ್ಬೇಕು. ಅಕಸ್ಮಾತ್ ಈ ತಿದ್ದುಪಡಿಯನ್ನ ಠರಾವ್ ಮಾಡಿ DR ಆಫೀಸ್ಗೆ ಸಲ್ಲಿಸಿದ ಮೇಲೆ ಅವರು ರಿಜಿಸ್ಟ್ರಾರ್ ಅವರು ಅದನ್ನ ಯಾವುದೇ ಒಂದು ಕಾರಣಕ್ಕಾಗಿ ನಿರಾಕರಿಸಿದ್ರೆ, ಅಂದ್ರೆ ಅದು ಕೆಲವೊಂದು ಕಾನೂನಿನ ಉಲ್ಲಂಘನೆಯಾಗಿರ್ತದೆ, ಕೆಲವೊಂದು ಹೆಸರುಗಳು ಅಲ್ಲಿ ಅವಕಾಶ ಇರುವುದಿಲ್ಲ ಅಂತ ಹೆಸರುಗಳನ್ನು ಇಟ್ಟಿದ್ದಾರೆ. ಸೊ ಅದಕ್ಕಾಗಿ ಅವರು ನಿರಾಕರಿಸಬಹುದು. ಅಂತ ಸಂದರ್ಭದಲ್ಲಿ ಅವರು ತಿರಸ್ಕರಿಸಿದಂತ ಆದೇಶ ಏನ್ ಮಾಡ್ತಾರೆ, 60 ದಿವಸಗಳಿಗೆ KAT ಅಂದ್ರೆ ಕರ್ನಾಟಕ ಮೇಲ್ಮನಿ ನ್ಯಾಯಮಂಡಳಿಗೆ ಅಪೀಲು ಪ್ರಾಧಿಕಾರಕ್ಕೆ ಮೇಲ್ಮನಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಅವಕಾಶ ಕೊಟ್ಟಿದ್ದಾರೆ. ಸೊ ಈ ರೀತಿ ಇಲ್ಲಿ ಸಂಘದ ಹೆಸರು ಮತ್ತು ಬಯಲಾಗಳ ತಿದ್ದುಪಡಿ ಕುರಿತಾಗಿರುವಂತ ಮಾಹಿತಿ. ಎರಡನೇದಾಗಿ ಸಹಕಾರ ಸಂಘ ಇದ್ರೆ ಅದರಲ್ಲೂ ಸಹಿತ ಕಲಂ 10ರಲ್ಲಿ ಸಹಕಾರ ಸಂಘದ ಹೆಸರಿನ ಬದಲಾವಣೆ ಕುರಿತು ನಿಯಮ ಇದೆ. ಈ ಕಾಯ್ದೆ ಪ್ರಕಾರ ಸಹಕಾರ ಸಂಘವು ತನ್ನ ಬಯಲಾಗಳನ್ನ ತಿದ್ದುಪಡಿ ಮೂಲಕ ತನ್ನ ಹೆಸರನ್ನು ಬದಲಾಯಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಬಯಲಾದೊಳಗೆ ತಿದ್ದುಪಡಿ ಮಾಡ್ಕೊಳ್ಳೋ ಮೂಲಕ ತನ್ನ ಹೆಸರನ್ನು ಸಹಿತ ಬದಲಾವಣೆ ಮಾಡ್ಕೊಳ್ಬಹುದು. ಸೊ ಆ ರೀತಿ ಸಂಘವು ತನ್ನ ಹೆಸರನ್ನು ಬದಲಾಯಿಸಿದರೆ ರಿಜಿಸ್ಟ್ರಾರ್ ಸಹಕಾರ ಸಂಘಗಳ ನೋಂದಣಿಯಲ್ಲಿ ಹಿಂದಿನ ಹೆಸರಿನ ಸ್ಥಳದಲ್ಲಿ ಹೊಸ ಹೆಸರನ್ನು ನಮೂದಿಸಬೇಕಾಗ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನೋಂದಣಿ ಪ್ರಮಾಣ ಪತ್ರವನ್ನ ಸಹಿತ ಅವರು ತಿದ್ದುಪಡಿ ಮಾಡಿ ಕೊಡಬೇಕಾಗ್ತದೆ. ಇನ್ನು ಈ ರೀತಿ ಬದಲಾವಣೆ ಮಾಡ್ಬೇಕಂದ್ರೆ ಸಹಕಾರ ಸಂಘದ ಯಾವುದೇ ಹಕ್ಕುಗಳು ಅಥವಾ ಬಾಧ್ಯತೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಮತ್ತು ಅದರ ಮೂಲಕ ಅಥವಾ ಅದರ ವಿರುದ್ಧ ಯಾವುದೇ ಕಾನೂನು ಕ್ರಮಗಳನ್ನು ದೋಷಪೂರಿತಗೊಳಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ಒಂದು ಸಹಕಾರ ಸಂಘ ತನ್ನ ಹೆಸರು ಬದಲಾವಣೆ ಮಾಡ್ಕೊಂತ ಅನ್ನೋ ಕಾರಣಕ್ಕಾಗಿ ಅದರ ಮೇಲಿರುವಂತ
ಹಕ್ಕು ಬಾಧ್ಯತೆಗಳು ಏನು ಹೊಣೆಗಾರಿಕೆಗಳು ಅವು ವ್ಯತ್ಯಾಸ ಆಗೋದಿಲ್ಲ. ಅವು ಆಸ್ ಇಟ್ ಈಸ್ ಮುಂದುವರಿತವೆ, ಹೆಸರಷ್ಟೇ ಚೇಂಜ್ ಆಗಿರ್ತದೆ ಹೊರತಾಗಿ ಹೊಸ ಹೆಸರಿನಿಂದ ಅದರ ವಿರುದ್ಧ ಏನಾದರೂ ಕೇಸ್ ಇದ್ರೆ ಅದು ನಡೀತದೆ, ಅಥವಾ ಅದರ ಪರವಾಗಿ ಕೇಸ್ ಇದ್ರೆ ಅದು ನಡೀತದೆ. ಸೊ ಈ ರೀತಿ ಸಂಘದ ಹೆಸರು ಮಾತ್ರ ಬದಲಾವಣೆ ಆಗ್ತದೆ ಹೊರತಾಗಿ ಅದರ ಸ್ಥಿತಿಗತಿಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಇನ್ನು ಸಂಘವು ತನ್ನ ಹಿಂದಿನ ಹೆಸರಿನಿಂದ ಮುಂದುವರಿಸಿದ ಅಥವಾ ಪ್ರಾರಂಭಿಸಬಹುದಾದ ಯಾವುದೇ ಕಾನೂನು ಕ್ರಮಗಳನ್ನು ಹೊಸ ಹೆಸರಿನಿಂದ ಮುಂದುವರಿಸುವುದು ಮತ್ತು ಪ್ರಾರಂಭಿಸಬಹುದು. ಮತ್ತು ಇನ್ನು ಸಹಕಾರ ಸಂಘದ ಉಪವಿಧಿಗಳ ತಿದ್ದುಪಡಿ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕಲಂ 12ರಲ್ಲಿ ಕೊಟ್ಟಿದ್ದಾರೆ. ಸಹಕಾರ ಸಂಘದ ಯಾವುದೇ ಉಪ ಕಾನೂನಿನ ತಿದ್ದುಪಡಿಯು ಈ ಕಾಯ್ದೆಯಲ್ಲಿ ನೋಂದಾಯಿಸದ ಹೊರತು ಮಾನ್ಯವಾಗಿರುವುದಿಲ್ಲ. ಸೊ ಅಂತ ತಿದ್ದುಪಡಿಗಾಗಿ ಪ್ರತಿ ಪ್ರಸ್ತಾವನೆಯನ್ನ ಯಾವ ರೀತಿ ಮಾಡ್ಬೇಕಂದ್ರೆ ನಿಗದಿತ ಶುಲ್ಕದೊಂದಿಗೆ ಆ ಕಚೇರಿಗೆ ಮನವಿ ಸಲ್ಲಿಸಬೇಕಾಗ್ತದೆ. ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ವಿಭಿನ್ನ ಶುಲ್ಕಗಳನ್ನು ಸಹಿತ ಆ ಇಲಾಖೆಯವರು ನಿರ್ಧರಿಸಬಹುದು. ಸೊ ಆ ರೀತಿ ಅವರು ವಿಧಿಸಿದಂತ ಶುಲ್ಕವನ್ನು ಅವರು ಕೊಡಬೇಕಾಗ್ತದೆ. ಅಂತ ತಿದ್ದುಪಡಿಗಾಗಿ ಪ್ರತಿ ಪ್ರಸ್ತಾವನೆಯನ್ನ ರಿಜಿಸ್ಟರ್ಗೆ ಕಳಿಸಬೇಕು. ಮತ್ತು ಪ್ರಸ್ತಾವಿತ ತಿದ್ದುಪಡಿಯು ಆ ಸಹಕಾರಿ ಸಂಘದ ಕಾಯ್ದೆ ಮತ್ತು ನಿಯಮಗಳಿಗೆ ವಿರುದ್ಧವಾಗಿಲ್ಲ ಅಂತ ಹೇಳಿ ಕಂಡು ಬಂದ್ರೆ ಮತ್ತು ಸಹಕಾರಿ ತತ್ವಗಳೊಂದಿಗೆ ಯಾವುದೇ ಅದು ಸಂಘರ್ಷ ಆಗುವುದಿಲ್ಲ ಮತ್ತು ಏನು ಉತ್ತಮ ವ್ಯವಹಾರದ ಅವಶ್ಯಕತೆಗಳನ್ನ ಅದು ಪೂರೈಸ್ತಿದೆ ಅಂದ್ರೆ ಸಹಕಾರಿ ಸಂಘದ್ದು ಅದರ ಉದ್ದೇಶಕ್ಕೆ ಅದು ಅನುಕೂಲ ಆಗ್ತದೆ, ಅವ್ರ ಬಿಸಿನೆಸ್ಗೆ ಅನುಕೂಲ ಆಗ್ತದೆ ಅನ್ನೋದು ಅಲ್ಲಿ ಉದ್ದೇಶ ಇದ್ರೆ, ಮತ್ತು ಸಂಘದ ಸದಸ್ಯರ ಆರ್ಥಿಕ ಹಿತಾಸಕ್ತಿಗಳನ್ನ ಉತ್ತೇಜಿಸುತ್ತದೆ ಅಂತ ಕಂಡು ಬಂದ್ರೆ ಮತ್ತು ಒಟ್ಟಾರೆಯಾಗಿ ಅದು ಸಾಮಾಜಿಕ ನ್ಯಾಯದ ತತ್ವಗಳಿಗೆ ವಿರುದ್ಧವಾಗಿಲ್ಲ ಅಂತೇಳಿ ಕಂಡು ಬಂದಾಗ ಆ ಒಂದು ಸಂಘದ ತಿದ್ದುಪಡಿಯನ್ನ ರಿಜಿಸ್ಟ್ರಾರ್ ಅವರು ಒಪ್ಪಿಕೊಳ್ಬಹುದು, ಅದಕ್ಕೆ ಮಂಜೂರಾತಿ ಕೊಡಬಹುದು. ಸೊ ಈ ರೀತಿ ಅವರು ರಿಜಿಸ್ಟ್ರಾರ್ ಅವರು 3 ತಿಂಗಳ ಅವಧಿಯೊಳಗೆ ಪ್ರಸ್ತಾವನೆ ಸ್ವೀಕರಿಸಿದ ದಿನಕ್ಕಿಂತ ತಿದ್ದುಪಡಿಯನ್ನ ನೋಂದಣಿ ಮಾಡಬೇಕಾಗ್ತದೆ. ಮತ್ತು ಅಕಸ್ಮಾತ್ ಅವರು ಆ ಥರ ತೀರ್ಮಾನ ತಗೊಳ್ಳಿಲ್ಲ, ಅವರು ಅದನ್ನ ಅರ್ಜಿಗೆ ಯಾವುದೇ ಆದೇಶ ಮಾಡಲಿಲ್ಲ ಅಂದ್ರೆ ಕಾನೂನಿನ ಪ್ರಕಾರ ಡೀಮ್ಡ್ ಅಮೆಂಡ್ಮೆಂಟ್ ಅಂತ ತಿಳ್ಕೊಳ್ಬೇಕಾಗ್ತದೆ. ಸೊ ಅಲ್ಲಿ ಕಾನೂನಿನ ಪ್ರಕಾರ ಅವರು ಆ ಒಂದು ತಿದ್ದುಪಡಿಯನ್ನ ಒಪ್ಕೊಂಡಿದ್ದಾರೆ ಇಲಾಖೆಯವರು ಅಂತ ಹೇಳಿ ಅರ್ಥ ಆಗ್ತದೆ. ಸೊ ಆ ರೀತಿ ಅದನ್ನ ಒಂದು ಡೀಮ್ಡ್ ಸರ್ಟಿಫಿಕೇಟ್ ಸಿಗ್ತದೆ. DR ಆಫೀಸ್ನವರು ಅಥವಾ ರಿಜಿಸ್ಟ್ರಾರ್ ಅವರು ಪ್ರಮಾಣೀಕರಿಸಲ್ಪಟ್ಟ ತಿದ್ದುಪಡಿಯ ಪ್ರತಿಯನ್ನ ಈ ಸಹಕಾರಿ ಸಂಘಕ್ಕೆ ಕಳಿಸ್ಬೇಕಾಗ್ತದೆ. ಮತ್ತು ಆ ರೀತಿ ಅವರು ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ರೆ ಅಲ್ಲಿಂದ ಅವರಿಗೆ ಏನು ಸಂಘದವರಿಗೆ ಅದು ಒಂದು ತಿದ್ದುಪಡಿಗೆ ಒಂದು ಆಧಾರ ಸಿಗ್ತದೆ. ಸೊ ಅದರ ಮೇಲಿಂದ ಅವರು ತಮ್ಮ ತಿದ್ದುಪಡಿ ಪ್ರಕಾರ ಬಯಲಾಗಳ ಪ್ರಕಾರ ಅವರು ಮುಂದಿನ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಮತ್ತು ಅಕಸ್ಮಾತ್ ಇಲಾಖೆಯವರು ನಿರಾಕರಿಸಿದರೆ ತಿದ್ದುಪಡಿಗೆ ಒಪ್ಪಲಿಲ್ಲ ಅಂತಂದ್ರೆ ಯಾವ ಕಾರಣಕ್ಕಾಗಿ ಆ ಒಂದು ತಿದ್ದುಪಡಿಯನ್ನ ನಿರಾಕರಣೆ ಮಾಡಿದ್ದಾರೆ ಅಂತೇಳಿ ಅನ್ನೋದನ್ನ ಸಂಘಕ್ಕೆ ಉತ್ತರ ಕೊಡಬೇಕಾಗ್ತದೆ. ಆ ರೀತಿ ಮಾಡಿದಾಗ ಅವರು ಅದನ್ನ ಪ್ರಶ್ನೆ ಮಾಡಬಹುದು, ಕಾನೂನು ಪ್ರಕಾರ ಅಪೀಲ್ ಮಾಡಬಹುದು. ಇಷ್ಟೇ ಅಲ್ಲ, ಈ ಸಹಕಾರಿ ಸಂಘ ಈಗಾಗಲೇ ಹೇಳಿದಂತೆ ಸರ್ಕಾರದ ಒಂದು ನಿಯಂತ್ರಣ ಇರುವ ಕಾರಣಕ್ಕಾಗಿ ಕಾಲಕ್ಕೆ ಸರ್ಕಾರದಿಂದ ಬರುವ ನಿರ್ದೇಶನಗಳ ಪ್ರಕಾರ ಅವರು ಏನಾದರೂ ಆ ಸಹಕಾರಿ ಸಂಘಗಳಲ್ಲಿ ಬಯಲಾಗಳಲ್ಲಿ ತಿದ್ದುಪಡಿ ಮಾಡ್ಬೇಕಂತ ಅನಿಸಿದ್ರೆ ಅವರು ಸ್ವತಃ ರಿಜಿಸ್ಟ್ರಾರ್ ಅವರು ಈ ಸಹಕಾರಿ ಸಂಘಕ್ಕೆ ತಿದ್ದುಪಡಿ ಮಾಡಲು ಆದೇಶಿಸಬಹುದು. ಸೊ ಆ ರೀತಿ ಹೇಳಿದ ಮೇಲೆ ಆ ಸಹಕಾರಿ ಸಂಘ ತಿದ್ದುಪಡಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರು ಹೇಳಿದ ಅವಧಿಯೊಳಗೆ ಮಾಡ್ಕೊಳ್ಳಿಲ್ಲ ಅಂದ್ರೆ ರಿಜಿಸ್ಟ್ರಾರ್ ಅವರು ಸಹಕಾರಿ ಸಂಘಕ್ಕೆ ವಿಚಾರಣೆಗೆ ಅವಕಾಶ ನೀಡಿದ ನಂತರ ಸದರಿ ತಿದ್ದುಪಡಿಯನ್ನು ಸ್ವತಃ ತಾವೇ ನೋಂದಾಯಿಸಬಹುದು. ಸೊ ಆ ರೀತಿ ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರು ಯಾಕೆ ತಿದ್ದುಪಡಿ ಮಾಡ್ಕೊಳತ್ತಿಲ್ಲ ಅನ್ನೋದನ್ನ ತಿಳ್ಕೊಂಡು ತದನಂತರ ತಾವೇ ಸ್ವತಃ ಅದನ್ನ ತಿದ್ದುಪಡಿಯನ್ನ ಆದೇಶ ಮಾಡಬಹುದು. ಮತ್ತು ಆ ರೀತಿ ತಿದ್ದುಪಡಿ ಮಾಡಲಾಗಿದೆ ಅಂತೇಳಿ ಕಾನೂನು ಪ್ರಕಾರ ತಿದ್ದುಪಡಿ ಮಾಡಿದೀವಿ ಅಂತೇಳಿ ಅವರು ಇಲಾಖೆಯವರು ಆ ಸಹಕಾರಿ ಸಂಘಕ್ಕೆ ಒಂದು ಪ್ರಮಾಣ ಪತ್ರ ಕೊಡಬೇಕಾಗ್ತದೆ. ಆ ರೀತಿ ಕೊಟ್ಟ ಮೇಲೆ ಅಲ್ಲಿಂದ ಅವರು ಆ ತಿದ್ದುಪಡಿ ಬಯಲಾಗಳ ಪ್ರಕಾರನೇ ಆ ಸಹಕಾರಿ ಸಂಘ ನಡ್ಕೊಂಡು ಹೋಗ್ಬೇಕಾಗ್ತದೆ. ಈ ರೀತಿ ಸಹಕಾರಿ ಸಂಘದ ತಿದ್ದುಪಡಿಯನ್ನ ಸಂಘದ ಮನವಿಯ ಮೇರೆಗೆ ಅಥವಾ ಸ್ವತಃ ಏನು ಇಲಾಖೆಯಿಂದ ನಿರ್ದೇಶನ ಪ್ರಕಾರ ತಿದ್ದುಪಡಿ ಯಾವಾಗ ಆಗ್ತದೆ ಆದೇಶ ಆಗ್ತದೆ ಅದನ್ನ ನೋಂದಣಿ ಯಾವಾಗ ಮಾಡ್ತಾರೆ ಅಂದಿನಿಂದ ಅದು ಜಾರಿಗೆ ಬರ್ತದೆ ಅಂತೇಳಿ ಈ ಒಂದು ಕಾಯ್ದೆ ಹೇಳ್ತದೆ. ಅದೇ ರೀತಿ ಈ ಸೌಹಾರ್ದ ಸಹಕಾರಿಗಳ ಬಯಲಾಗಳ ತಿದ್ದುಪಡಿ ಅಂತ ಬಂದಾಗ ಅಲ್ಲಿ ಸಹಿತ ಕಲಂ 11 ಉಪವಿಧಿಗಳ ತಿದ್ದುಪಡಿ ಅಂತ ಬರ್ತದೆ. ಇದರೊಳಗೆ ಸಹಿತ ತಾವು ತಿಳ್ಕೊಳ್ಬೇಕು, ಉಪವಿಧಿಗಳ ಜೊತೆಗೆ ಹೆಸರು ಸಹಿತ ಅದೇ ನಿಯಮಗಳ ಪ್ರಕಾರ ತಿದ್ದುಪಡಿ ಮಾಡ್ಕೊಳ್ಬಹುದು ಅಂತೇಳಿ ನಾವು ಅರ್ಥೈಸ್ಕೊಳ್ಬಹುದು. ಸೊ ಈ ರೀತಿ ಇಲ್ಲಿ ಒಂದು ಸಹಕಾರಿಯು ಅದರ ಉಪವಿಧಿಗಳ ಯಾವುದೇ ಒಪ್ಪಂದವನ್ನು ಸಾಮಾನ್ಯ ಸಭೆ ಅಥವಾ ಪ್ರಾತಿನಿಧಿಕ ಸಾಮಾನ್ಯ ಸಭೆಯಲ್ಲಿ ಮತ ನೀಡುವ ಹಕ್ಕುಗಳ ಸದಸ್ಯರಲ್ಲಿ ಬಹು ಸದಸ್ಯರು ಅಥವಾ ಹಾಜರಿದ್ದ ಮತ ನೀಡಿದ ಸದಸ್ಯರ ಪೈಕಿ 2/3 ಸದಸ್ಯರು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಸಂಖ್ಯೆಯ ಸದಸ್ಯರು ಅಂಗೀಕರಿಸಿದ ನಿರ್ಣಯ ಮೂಲಕ ತಿದ್ದುಪಡಿ ಮಾಡಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮತ ನೀಡುವ ಹಕ್ಕುಗಳ ಸದಸ್ಯರಲ್ಲಿ ಬಹು ಸದಸ್ಯರು ಅಥವಾ ಹಾಜರಿದ್ದು ಮತ ನೀಡಿದ ಸದಸ್ಯರ ಪೈಕಿ 2/3 ಸದಸ್ಯರು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಸಂಖ್ಯೆಯ ಸದಸ್ಯರು ಅಂದ್ರೆ ಮತ ನೀಡುವ ಹಕ್ಕುಗಳ ಸದಸ್ಯರಲ್ಲಿ ಬಹು ಸದಸ್ಯರು ಅಂತಂತಂದ್ರೆ ಒಟ್ಟು ವೋಟ್ ಹಾಕುವಂತ ಸದಸ್ಯರಿಗೆ ಎಷ್ಟು ಮಂದಿ ಇದ್ದಾರೆ ಆ ಸಂಘದಲ್ಲಿ
ಆ ಮೆಂಬರ್ಸ್ನೊಳಗೆ ಅವರಿಗೆಲ್ಲರಿಗೂ ಕಾನೂನು ಪ್ರಕಾರವಾಗಿ ಮತದಾನ ಮಾಡುವಂತ ಹಕ್ಕಿರ್ತದೆ. ಅಷ್ಟು ಜನ ಸದಸ್ಯರಲ್ಲಿ ಅಂದ್ರೆ ಒಂದು ಸಂಘದಲ್ಲಿ ಒಂದು 300 ಜನ ಸದಸ್ಯರಿದ್ರೆ ಅಲ್ಲಿ ಮೆಜಾರಿಟಿ ಅಂತಂದ್ರೆ 151 ಜನ ಆದ್ರೆ ಅಷ್ಟು ಜನ ಸಹಿ ಮಾಡಿದ್ರೆ ಅದು ಮೆಜಾರಿಟಿ ಆಗ್ತದೆ, ತೀರ್ಮಾನ ಆಗ್ತದೆ. ಅಥವಾ ಅಲ್ಲಿ ಮೀಟಿಂಗ್ಗೆ 300 ಜನರಲ್ಲಿ 300 ಜನ ಬಂದಿಲ್ಲ, 200 ಜನ ಬಂದಿದ್ದಾರೆ ಅಂದ್ರೆ ಅಂತ ಸಂದರ್ಭದಲ್ಲಿ 3/2 ಅಂತ ತಿಳ್ಕೊಳ್ಬೇಕು. ಅವಾಗ 200 ಜನರಲ್ಲಿ 132 ಸದಸ್ಯರು ಒಟ್ಟು ಸಹಿ ಮಾಡಿದರೆ ಅಲ್ಲಿ ಆ ಸಂಘದ ಒಂದು ಏನು ಉಪವಿಧಿಗಳ ತಿದ್ದುಪಡಿಯನ್ನ ಅಥವಾ ಹೆಸರನ್ನ ತಿದ್ದುಪಡಿ ಮಾಡಬಹುದು ಅನ್ನೋದನ್ನ ಇಲ್ಲಿ ನಾವು ಅರ್ಥೈಸ್ಕೊಳ್ಬಹುದು. ಸೊ ಈ ರೀತಿ ಇಲ್ಲಿ ನಿಯಮ ಕೊಟ್ಟಿದ್ದಾರೆ. ಆದ್ರೆ ಕಡ್ಡಾಯವಾಗಿ ನೋಟಿಸ್ ಕೊಡಬೇಕಾಗ್ತದೆ. ಅಂದ್ರೆ ಇಂಥ ಮೀಟಿಂಗ್ ಮಾಡ್ತಾ ಇದ್ದೀವಿ ಬಯಲಾ ತಿದ್ದುಪಡಿಗಾಗಿ, ಹೆಸರು ತಿದ್ದುಪಡಿಗಾಗಿ, ಅದಕ್ಕೆ ಮೀಟಿಂಗ್ ಬರ್ಬೇಕಂತ ಹೇಳಿ ಸದಸ್ಯರಿಗೆ ಕನಿಷ್ಠ 20 ದಿವಸಗಳ ಮುಂಚಿತ ನೋಟಿಸ್ ಅನ್ನ ಕೊಡಬೇಕಾಗ್ತದೆ. ಇನ್ನು ಈ ತಿದ್ದುಪಡಿ ಮಾಡಿದ ನಂತರ ತಿದ್ದುಪಡಿ ನೋಂದಣಿಗಾಗಿ ಒಂದು ಏನು ಎಲ್ಲ ವಿವರಗಳನ್ನ ತೆಗೆದುಕೊಂಡು 30 ದಿವಸಗಳ ಅವಧಿಯೊಳಗೆ ರಿಜಿಸ್ಟ್ರಾರ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಹೇಳ್ತಾರೆ. ಅಥವಾ ಖುದ್ದಾಗಿ ಸಲ್ಲಿಸಬಹುದು. ವಿಳಂಬವಾಗಿ ಸಲ್ಲಿಸುವ ಸಂದರ್ಭದಲ್ಲಿ ಕಾರಣಗಳೇನಿದ್ರೆ ಅದನ್ನ ವಿವರಿಸಿ ರಿಜಿಸ್ಟ್ರಾರ್ಗೆ ಅದು ಮನದಟ್ಟಾದ್ರೆ ಅಂತ ಸಂದರ್ಭದಲ್ಲಿ ಅವರು ವಿಳಂಬವನ್ನು ಮನ್ನಿಸಿ ಸಹಿತ ಉಪವಿಧಿ ತಿದ್ದುಪಡಿಯನ್ನ ಅವರು ಪರಿಗಣಿಸಬಹುದು, ಮತ್ತೆ ಅದನ್ನ ಮಂಜೂರಾತಿ ಮಾಡಬಹುದು. ಮತ್ತೆ ರಿಜಿಸ್ಟ್ರಾರ್ಗೆ ಕಳಿಸಲಾದ ಪ್ರತಿಯೊಂದು ಅರ್ಜಿಯನ್ನು ಅಧ್ಯಕ್ಷ ಅಥವಾ ಸಭಾಪತಿಯು ಸಹಿ ಮಾಡಿರ್ತಕ್ಕದ್ದು ಮತ್ತು ತಿದ್ದುಪಡಿಯನ್ನು ಅಳವಡಿಸಿಕೊಳ್ಳುವ ನಿರ್ಣಯದ 3 ಪ್ರತಿಗಳೊಂದಿಗೆ ಆ ಮುಂದಿನ ವಿವರಗಳು ಈ ಅರ್ಜಿಗಳಿಗೆ ಇರತಕ್ಕದ್ದು. ಏನಂತಂತಂದ್ರೆ ತಿದ್ದುಪಡಿಯನ್ನು ಅನುಮೋದಿಸಿದ ಸಭೆಯ ನಡೆದ ದಿನಾಂಕ, ಅಂತ ಸಭೆಯ ದಿನಾಂಕದಂದು ಸರ್ಕಾರಿಯ ಪಟ್ಟಿಯಲ್ಲಿರುವ ಮತ ನೀಡಲು ಅರ್ಹರಾಗಿದ್ದ ಸದಸ್ಯರ ಒಟ್ಟು ಸಂಖ್ಯೆ ಮತ್ತು ಸಭೆಯಲ್ಲಿ ಹಾಜರಿದ್ದ ಸಂಖ್ಯೆ ಮತ್ತು ನಿರ್ಣಯಕ್ಕೆ ಮತ ನೀಡಿದ ಅರ್ಹ ಸದಸ್ಯರ ಸಂಖ್ಯೆ. ಸೊ ಇವನ್ನ ವಿವರವನ್ನು ಕೊಡಬೇಕಾಗ್ತದೆ. ಮತ್ತು ಸಹಕಾರಿ ಬ್ಯಾಂಕಿನ ಸಂದರ್ಭದಲ್ಲಿ ಪ್ರಸ್ತಾವಿತ ತಿದ್ದುಪಡಿಗಳು ಮೇಲೆ ತಿಳಿಸಿದಂತ 10ನೇ ಪ್ರಕರಣದ 3ನೇ ಉಪ ಪ್ರಕರಣಕ್ಕೆ ಅನುಸಾರವಾಗಿದೆ ಎಂದು ತಿಳಿಸಿ ಅಧ್ಯಕ್ಷ ಅಥವಾ ಸಭಾಪತಿಯು ಸಹಿ ಮಾಡಿದ ಒಂದು ಪ್ರಮಾಣ ಪತ್ರ ಕೊಡಬೇಕಾಗ್ತದೆ. ಸೌಹಾರ್ದ ಸಹಕಾರಿಯಲ್ಲಿ ಈ ರೀತಿ ನಿಯಮ ಮಾಡಿದ್ದಾರೆ. ನಿಯಮಿಸಲಾದಂತೆ ನಿಗದಿಪಡಿಸಿರುವ ಶುಲ್ಕವನ್ನು ರಿಜಿಸ್ಟ್ರಾರ್ನ ಹೆಸರಿನಲ್ಲಿ ಖಜಾನೆ ಚಾನಲ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪಾವತಿಸಿರುವ ದಾಖಲೆಯನ್ನು ಕೊಡಬೇಕಾಗ್ತದೆ. ಈ ರೀತಿ ಅಲ್ಲಿ ಶುಲ್ಕವನ್ನ ತುಂಬಬೇಕಾಗ್ತದೆ. ಮತ್ತು ಪ್ರಸ್ತಾವಿತ ತಿದ್ದುಪಡಿಯು ಈ ಅಧಿನಿಯಮದ ಉಪಬಂಧಗಳಿಗೆ ಮತ್ತು ನಿಯಮಗಳ ಅನುಸಾರವಾಗಿರುವಲ್ಲಿ ರಿಜಿಸ್ಟ್ರಾರ್ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ 90 ದಿನಗಳೊಳಗೆ ಪ್ರಸ್ತಾಪಿತ ತಿದ್ದುಪಡಿಯನ್ನು ನೋಂದಾಯಿಸತಕ್ಕದ್ದು ಅಂತ ಹೇಳ್ತಾರೆ. ಸೊ ರಿಜಿಸ್ಟ್ರಾರ್ಗೆ ಎಷ್ಟು ಟೈಮ್ ಇದೆ ಅಂದ್ರೆ 90 ದಿವಸ ಟೈಮ್ ಕೊಟ್ಟಿದ್ದಾರೆ, ಅಷ್ಟೊಳಗೆ ಅವರು ನೋಂದಣಿ ಮಾಡಬೇಕಾಗ್ತದೆ. ಸೊ ಈ ರೀತಿ ಆ ರಿಜಿಸ್ಟ್ರಾರ್ ಅವರು ಸರ್ಟಿಫಿಕೇಟ್ ಅನ್ನ ಸಂಘಕ್ಕೆ ಈ ಸೌಹಾರ್ದ ಸಹಕಾರಿಗೆ ಕೊಡಬೇಕಾಗ್ತದೆ. ಅಲ್ಲಿಂದ ಆ ಒಂದು ತಿದ್ದುಪಡಿ ಜಾರಿಗೆ ಬರ್ತದೆ. ಮತ್ತು ಅಂತ ಪ್ರಮಾಣ ಪತ್ರ ಮತ್ತು ನೋಂದಾಯಿತ ತಿದ್ದುಪಡಿಯ ಒಂದು ಪ್ರತಿಯನ್ನು ಸಂಯುಕ್ತ ಸಹಕಾರಿಗೆ ಸಹಿತ ಕಳಿಸಬೇಕಾಗ್ತದೆ. ಅಕಸ್ಮಾತ್ ಈ ತಿದ್ದುಪಡಿ ಕಾನೂನಿಗೆ ಅನುಸಾರವಾಗಿಲ್ಲ ಅಂದ್ರೆ ರಿಜಿಸ್ಟ್ರಾರ್ನು ಅರ್ಜಿಯನ್ನು ಸ್ವೀಕರಿಸಿದ 95 ದಿನಗಳೊಳಗೆ ಪ್ರಸ್ತಾವಿತ ತಿದ್ದುಪಡಿಯನ್ನು ನೋಂದಣಿ ಮಾಡಲು ನಿರಾಕರಿಸಬಹುದು. ಸೊ ಇದಕ್ಕೆ ತಪ್ಪಿದರೆ ತಿದ್ದುಪಡಿಯನ್ನು ನೋಂದಾಯಿಸಲಾಗಿದೆ ಎಂದು ಭಾವಿಸತಕ್ಕದ್ದು. ಅಂದ್ರೆ ಅವರು ನಿರಾಕರಿಸಬಹುದು ಅಥವಾ ನಿರಾಕರಿಸದೆ ಅಥವಾ ಅದನ್ನ ಸ್ವೀಕರಿಸದೆ ಏನೂ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಸಹಿತ ಡೀಮ್ಡ್ ಅಪ್ರೂವಲ್ ಸಿಗ್ತದೆ, ಡೀಮ್ಡ್ ರಿಜಿಸ್ಟ್ರೇಷನ್ ಸಿಗ್ತದೆ. ಅದ್ರ ಪ್ರಕಾರ ಈ ರೀತಿ ಆದೇಶವನ್ನ ಅವರು ಹೊರಡಿಸಬೇಕಾಗ್ತದೆ. ಆ ಮೂಲಕ ಆ ಒಂದು ತಿದ್ದುಪಡಿ ಜಾರಿಗೆ ಬರ್ತದೆ. ಮತ್ತು ಅಕಸ್ಮಾತ್ ಅವರು ತಿದ್ದುಪಡಿಯನ್ನ ನಿರಾಕರಿಸಬೇಕಂತ ನಿರ್ಧಾರ ಮಾಡಿದ್ರೆ ಆ ಇಲಾಖೆಯವರು ಆ ಒಂದು ಸಹಕಾರಿಗೆ ತನ್ನ ಒಂದು ಹೇಳಿಕೆಯನ್ನು ಸಲ್ಲಿಸಲಿಕ್ಕೆ ಅವರಿಗೆ ಒಂದು ಅವಕಾಶ ಕೊಟ್ಟು ತದನಂತರ ಏನು ನಿರಾಕರಿಸುವಂತ ಆದೇಶ ಮಾಡಬೇಕು, ನೇರವಾಗಿ ನಿರಾಕರಿಸಬಾರ್ದು ಅಂತೇಳಿ ಇಲ್ಲಿ ಅಂಶವನ್ನ ಹೇಳಿದ್ದಾರೆ. ಮತ್ತು ಈ ರೀತಿ ನಿರಾಕರಣೆ ಕಾರಣಗಳೊಂದಿಗೆ ಅದನ್ನು ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಸಹಕಾರಿಗೆ ರಿಜಿಸ್ಟರ್ ಅಂಚೆ ಮೂಲಕ ಏನು ನಿರಾಕರಿಸಿದೀವಿ ಅಂತೇಳಿ ಆದೇಶವನ್ನ ಸೌಹಾರ್ದ ಸಹಕಾರಿಗೆ ಕಳಿಸ್ಬೇಕಾಗ್ತದೆ. ಮತ್ತು ಈ ರೀತಿ ಹೊರಡಿಸಲಾದಂಥ ಆದೇಶದ ವಿರುದ್ಧ ಅಪೀಲನ್ನು ಮಾಡಬೇಕಂದ್ರೆ ಆದೇಶದ ದಿನಾಂಕದಿಂದ 60 ದಿವಸದೊಳಗೆ ಆದೇಶವನ್ನ ರಿಜಿಸ್ಟ್ರಾರ್ ಹೊರಡಿಸಿದ್ರೆ ಸರ್ಕಾರಕ್ಕೆ ಅಪೀಲ್ ಮಾಡಬೇಕು. ಮತ್ತು ಇತರೆ ಯಾವುದೇ ಅಧಿಕಾರಿ ಹೊರಡಿಸಿದ್ರೆ ಅಧಿಕಾರಿಯ ನಿಕಟ ಮೇಲಾಧಿಕಾರಿಗೆ ಅಪೀಲ್ ಮಾಡಬೇಕಾಗ್ತದೆ. ಸೊ ಈ ರೀತಿ ಇಲ್ಲಿ ತಿದ್ದುಪಡಿಗೆ ನಿರಾಕರಣೆ ಮಾಡಿದ ಆದೇಶ ಮಾಡಿದ್ರೆ ಅದರ ವಿರುದ್ಧ ಅಪೀಲ್ ಮಾಡೋಕೆ ಅವಕಾಶ ಇದೆ. ಒಟ್ಟಾರೆಯಾಗಿ ತಿದ್ದುಪಡಿ ಮಾಡಿದಂಥ ನೋಂದಣಿಯ ದಿನಾಂಕದಿಂದ ಅಥವಾ ನೋಂದಣಿಗೆಂದು ಭಾವಿಸಿದ ದಿನಾಂಕದಿಂದ ಆ ತಿದ್ದುಪಡಿಗಳು ಜಾರಿಗೆ ಬರ್ತಾವ ಅನ್ನೋದನ್ನ ತಿಳ್ಕೋಬೇಕು. ಸೊ ಇದಿಷ್ಟು ಸಂಘ ಮತ್ತು ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿಗಳ ಬಯಲಾಗಳು ಮತ್ತು ಹೆಸರುಗಳನ್ನ ತಿದ್ದುಪಡಿ ಮಾಡುವ ಕುರಿತಾಗಿ ಕಾನೂನಿನ ಮಾಹಿತಿ. ಧನ್ಯವಾದಗಳು.